welcome back to my YouTube channel. This is our next day of Tirumala Tirupati. ನೈಟ್ ಲೇಟ್ ದರ್ಶನ ಆಗಿದ್ದರಿಂದ ನಾವು ಮಾರ್ನಿಂಗ್ ಎದ್ದಿದ್ದು ಲೇಟ್ ಆಗಿತ್ತು. ಅರೌಂಡ್ 9 ಆಗಿತ್ತು. ಸೊ 9 ಎದ್ದು ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಾವು ಹೊರಟಿದ್ದು ಅನ್ನಪ್ರಸಾದ ಕೇಂದ್ರಕ್ಕೆ. ರಾತ್ರಿ 10 ಕ್ಲೋಸ್ ಆಗಿದ್ದರಿಂದ ನಾವು ಪ್ರಸಾದ ತೊಗೊಳಕ್ಕಾಗಿರಲಿಲ್ಲ, ಲಡ್ಡು ಕೂಡ ತೊಗೊಂಡಿರಲಿಲ್ಲ. ಪ್ರಸಾದ ಮುಗಿಸ್ಕೊಂಡು ಲಡ್ಡು ತೊಗೊಬರೋಣ ಅಂತ ಮತ್ತೆ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ನಾವು ಸ್ಟೇ ಆಗಿದ್ದ ಗೆಸ್ಟ್ ಹೌಸ್ಗೂ ದೇವಸ್ಥಾನಕ್ಕೂ ತುಂಬ ಹತ್ತಿರನೇ ಇತ್ತು. ದೇವಸ್ಥಾನ ಒಳಗಡೆನೇ ಪ್ರಸಾದ ಕೇಂದ್ರ ಇರೋದ್ರಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಒಂದು ಟೆಂಪಲ್ಲು, ಅಲ್ಲೇ ಇನ್ಸೈಡ್ ಅನ್ನಪ್ರಸಾದ ಕೇಂದ್ರ ಹತ್ತಿರ ಇತ್ತು. ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅನ್ನಪ್ರಸಾದ ಕೇಂದ್ರ ಎಂಟ್ರೆನ್ಸ್ ಮತ್ತು ಎಕ್ಸಿಟ್ ಬೇರೆ ಬೇರೆ ಕಡೆ ಇರುತ್ತೆ. ನಾವು ಎಂಟ್ರಿ ಆಗೋದೇ ಒಂದು ಕಡೆ, ಎಕ್ಸಿಟ್ ಆಗೋದೇ ಇನ್ನೊಂದು ಕಡೆ ಇರುತ್ತೆ, ಬ್ಯಾಕ್ ಸೈಡು. ಸೊ ಮಾರ್ನಿಂಗ್ ಆಗಿದ್ದರಿಂದ ಅಷ್ಟು ಕ್ಯೂ ಇರಲಿಲ್ಲ, ರಶ್ಶು ಕೂಡ ಇರಲಿಲ್ಲ. ಆರಾಮಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅನ್ನಪ್ರಸಾದ ಕೇಂದ್ರದಲ್ಲಿ 2 ಫ್ಲೋರ್ಸ್ ಇದೆ. ಸೊ ಆಲ್ಮೋಸ್ಟ್ 5 ಡೈನಿಂಗ್ ಹಾಲ್ ಇದೆ. ಒಂದು ಡೈನಿಂಗ್ ಹಾಲಲ್ಲಿ 1000 ಡಿವೋಟೀಸ್ಗೆ ಊಟ ಬಡಿಸ್ಬೋದಂತೆ. ತುಂಬ ದೊಡ್ಡದು, ತುಂಬ ಜನ ಊಟ ಮಾಡ್ತಾರೆ. ಸೊ ಎಂಟ್ರೆನ್ಸಲ್ಲೇ ಈ ಥರ ಒಂದು ತಿರುಮಲದು ಒಂದು ವ್ಯೂ ಪಿಕ್ಚರ್ ಹೇಗಿದೆ ಅದನ್ನು ದೊಡ್ಡದಾಗಿ ಬಿಡಿಸಿದ್ದಾರೆ. ಅದನ್ನು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ನೋಡಿ ಹೇಗಿದೆ ಅಂತ. ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇದು ಎಂಟ್ರೆನ್ಸು, ಇದು ಡೈನಿಂಗ್ ಹಾಲು. ಸೊ ಅಲ್ಲಿ ಊಟ ಬಡಿಸ್ತಾನೆ ಇರ್ತಾರೆ. ನಾವು ಊಟ ಕೊಡ್ತಾರೆ ಅಂತ ಅಂದ್ಕೊಂಡ್ವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರುತ್ತಂತೆ. ಸೊ ನಮಗೆ ಶಾವಿಗೆ ಮತ್ತು ಚಟ್ನಿ ಕೊಟ್ಟಿದ್ದರು. ಆಫ್ಟರ್ 10:30 ಹೋದರೆ ನಿಮಗೆ ಊಟ ಸಿಗುತ್ತೆ. ಊಟದಲ್ಲಿ ಪೊಂಗಲ್ ಇರುತ್ತೆ, ಸ್ವೀಟ್ ಪೊಂಗಲ್ಲು. ಒಂದು ಸಲ ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರು, ರಸಮ್ಮು, ಮಜ್ಜಿಗೆ ಎಲ್ಲ ಕೊಟ್ಟಿದ್ದರು. ಬಟ್ ಬೆಳಗ್ಗೆ ತಿಂಡಿ ಯೂಶ್ವಲಿ ಶಾವಿಗೆ ಇರುತ್ತೆ. ಊಟ ಮುಗಿಸ್ಕೊಂಡು ಹೊರಗಡೆ ಬಂದು ಶಾಪಿಂಗ್ ಮಾಡ್ತಾಯಿದ್ದೀವಿ. ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಇಲ್ಲಿ ಅನ್ನಪ್ರಸಾದ ಟೈಮಿಂಗ್ಸ್ ಇದೆ. ಸೊ ಯಾವಾಗ ಅವೈಲಬಲ್ ಇರುತ್ತೆ ಅಂತ ಹೇಳಿ ಇದೆ. ನಾವು ಪ್ರಸಾದ ತಿಂದ್ಕೊಂಡು ಲಡ್ಡು ತೊಗೊಬರಕ್ಕೆ ಹೋಗ್ತಾ ಇದ್ದೀವಿ. ನೈಟ್ 1 ಆಗಿದ್ದರಿಂದ ಲಡ್ಡು ಎಲ್ಲ ತೊಗೊಳಕ್ಕಾಗಲಿಲ್ಲ. ಶ್ರೇಯಾ ಮಲ್ಕೊಂಡಿದ್ಲು. ಎಲ್ಲ ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ, ತುಂಬ ನಿದ್ದೆ ಬರ್ತಾಯಿತ್ತು. ಮಲ್ಕೊಳ್ಳೋಣ, ಬೆಳಗ್ಗೆ ತೊಗೊಳ್ಳೋಣ ಅಂತ ಹೇಳಿ ಹೊರಟೋಗಿದ್ವಿ. ಹಾಗೆ ಮತ್ತೆ ಇನ್ನೊಂದು ರೌಂಡು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಅರ್ಲಿ ಮಾರ್ನಿಂಗ್ ವ್ಯೂ ನೋಡಿಕೊಂಡು ಫೋಟೋಶೂಟ್ ಮಾಡಿಕೊಂಡು ಲಡ್ಡು ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಪಕ್ಕದಲ್ಲೇ ಲಡ್ಡು ಕೌಂಟರ್ ಇದೆ. ಸೊ ನಾವು ದರ್ಶನ ಮಾಡ್ಕೊಂಡು ಎಕ್ಸಿಟ್ ಆಗ್ತೀವಲ್ಲ, ಅಲ್ಲೇ ಇದೆ ಲೆಫ್ಟ್ ಸೈಡಲ್ಲಿ. ಸೊ ನಾವು ದರ್ಶನ ಮಾಡಿರೋರಿಗೆ ಯಾರು ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡಿರ್ತಾರೆ ಅವ್ರಿಗೆ ಒಂದು ಫ್ರೀ ಲಡ್ಡು ಇರುತ್ತೆ, ಒಂದು ಟಿಕೆಟಿಗೆ ಒಂದು ಅಂತ ಹೇಳಿ. ಹಾಗೆ ನಾವು ಎಕ್ಸ್ಟ್ರಾ ಲಡ್ಡೂಸ್ ತೊಗೊಂಡ್ವಿ. ಅಲ್ಲಿ 50 ರೂಪೀಸ್ ಒಂದು ಲಡ್ಡು ಸಿಗುತ್ತೆ. ಹಾಗೆ 250 ರೂಪೀಸ್ ಒಂದು ಲಡ್ಡು ಸಿಗುತ್ತೆ, ತುಂಬ ದೊಡ್ಡದು. ನಾವು 250 ರೂಪೀಸ್ ಲಡ್ಡು ಬೇಕು ಅಂತ ಕೇಳ್ತಾ ಇದ್ವಿ. ಬಟ್ 250 ರೂಪೀಸ್ ಲಡ್ಡು ಅವೈಲಬಲ್ ಇಲ್ಲ, ಕಡಿಮೆ ಮಾಡ್ತಿದ್ದಾರೆ ಅಂತ ಹೇಳಿದರು. ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಕೊನೆಗೆ 2 ಕೊಟ್ಟರು. ಸೊ ಪ್ರಸಾದ ಎಲ್ಲ ತೊಗೊಂಡು ಹೊರಡ್ತಾ ಇದ್ದೀವಿ. ಲಡ್ಡು ತೊಗೊಂಡು ಬರಬೇಕಾದ್ರೆ ಇಲ್ಲೊಂದು ದೇವಸ್ಥಾನ ಇತ್ತು, ಅಲ್ಲೂ ದರ್ಶನ ಮುಗಿಸ್ಕೊಂಡು ಅಲ್ಲೇ ಸರೌಂಡಿಂಗ್ ಇರೋ ಪ್ಲೇಸಸ್ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಲ್ಲಿ ಫಸ್ಟ್ ಕಾಣಿಸಿದೆ ಈ ವಿಂಡ್ ಮಿಲ್ಗಳು. ಸರೌಂಡಿಂಗ್ 3 to 4 ಕಿಲೋಮೀಟರ್ಸಲ್ಲಿ 4 ಪ್ಲೇಸಸ್ ಬರುತ್ತೆ. ಅದನ್ನು ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾವು ಫಸ್ಟ್ ಹೋಗಿದ್ದು ಪಾಪ ನಿವಾಸನಂ ತೀರ್ಥಂ ಅಂತ ಹೇಳಿ. ಆ್ಯಕ್ಚುಲಿ ಇದು ಲಾಸ್ಟಲ್ಲಿರೋದು. ಎಂಡಿಂದ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ತಿರುಪತಿ ಸರೌಂಡಿಂಗಲ್ಲಿ ತುಂಬ ರಿವರ್ಸ್ ಇದೆ ಅಂತೆ. ಸೊ ಈ ಪಾಪ ನಿವಾಸನಂ ತೀರ್ಥ ಏನಿದೆ, ಇದು ವೆಂಕಟೇಶ್ವರ ಸ್ವಾಮಿ ಪಾದದಿಂದ ಬರೋ ಅಂತಹ ವಾಟರ್ ಅಂತ ಹೇಳ್ತಾರೆ. ದಿಸ್ ಈಸ್ ಒನ್ ನ್ಯಾಚುರಲ್ ವಾಟರ್ಫಾಲು. ಸೊ ಇಲ್ಲಿ ಎಲ್ಲ ಸ್ನಾನ ಮಾಡ್ತಾರೆ. ಅಲ್ಲಿ ಬರೋ ನೀರು ಏನಿದೆ ಅದು ಅದರಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಅಂತ ಹೇಳಿ. ಅಲ್ಲಿ ಮೆನ್ಸ್ ಮತ್ತು ವುಮೆನ್ಸ್ಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಕೂಡ ಸಪ್ರೇಟ್ ಇದೆ. ನಾವು ಜಸ್ಟ್ ಪ್ಲೇಸ್ ನೋಡಿಕೊಂಡು ಇಲ್ಲಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ನಾವು ಸೆಕೆಂಡ್ ವಿಸಿಟ್ ಮಾಡಿದ್ದು ಆಕಾಶಗಂಗೆ.
ಹಿಂದೂ ಪುರಾಣಗಳ ಪ್ರಕಾರ ಆಕಾಶಗಂಗೆ ಅಪಾರವಾದ ಆಧ್ಯಾತ್ಮಿಕ ಮಹತ್ವ ಹೊಂದಿದೆಯಂತೆ. ಈ ಸ್ಥಳದಲ್ಲಿ ಆಕಾಶ ನದಿ ಗಂಗೆ ಭೂಮಿಗೆ ಇಳಿಯುತ್ತೆ ಅಂತ ನಂಬಲಾಗಿದೆಯಂತೆ. ಇದು ಭಕ್ತರಿಗೆ ಒಂದು ಪವಿತ್ರವಾದ ಸ್ಥಳ ಆಗಿದೆ. ಈ ನೀರನ್ನು ದೇವಸ್ಥಾನದಲ್ಲಿ ಪ್ರತಿದಿನ ಏನೇನು ಆಚರಣೆ ಮಾಡ್ತಾರೆ ಅಲ್ಲಿ ಯೂಸ್ ಮಾಡ್ತಾರಂತೆ. ಸೊ ನಾವಿಲ್ಲಿಗೆ ವಿಸಿಟ್ ಮಾಡಿದ್ವಿ. ಇಲ್ಲಿ ಎಂಟ್ರೆನ್ಸಲ್ಲೇ ತುಂಬ ಕಮರ್ಷಿಯಲ್ಲು. ಸೊ ಪ್ಲೇಸ್ ಎಲ್ಲೋ ಇದೆ ಅಂತ ಹೇಳಿದರೆ 1 ಕಿಲೋಮೀಟ್ರಷ್ಟು ನಡ್ಕೊಂಡು ಹೋಗಬೇಕು. ಫುಲ್ಲು ಎಲ್ಲ ಅಂಗಡಿಗಳು, ಶಾಪಿಂಗ್ಗೆ ಚೆನ್ನಾಗಿದೆ. ಇಲ್ಲಿ ಅಂಜನಾ ದೇವಿ ಮತ್ತು ಬಾಲಾಂಜನೇಯ ಸ್ವಾಮಿದು ದೇವಸ್ಥಾನ ಇದೆ. ಇಲ್ಲಿ ಗಂಗೆ ಪೂಜೆ ಕೂಡ ಮಾಡ್ತಾರೆ. ಅಲ್ಲಿ ಸಪ್ರೇಟ್ ಕೌಂಟರ್ ಇರುತ್ತೆ. ಅಲ್ಲಿ ಏನೇನು ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಸಿಗುತ್ತೆ. ಅದನ್ನು ತೊಗೊಂಡು ಬಂದು ನಾವು ಗಂಗೆ ಪೂಜೆ ಕೂಡ ಮಾಡಿಸ್ಬೋದು. ನಾವು ಜಸ್ಟು ನೋಡಿಕೊಂಡು ಪೂಜೆ ಮಾಡ್ಕೊಂಡು ಬಂದ್ವಿ. ಗಂಗೆ ಪೂಜೆ ಎಲ್ಲ ಏನೂ ಮಾಡಿಸಿಲ್ಲ. ಈ ಪ್ಲೇಸ್ ಅಂತೂ ತುಂಬ ಕೂಲಾಗಿ ಕಾಮಾಗಿದೆ. ಅಲ್ಲಿಂದ ಬರ್ತಾ ಇದ್ದಿದ್ದ ನೀರಂತೂ ತುಂಬ ಥಂಡಿಯಾಗಿತ್ತು. ಫ್ರೀಝರಿಂದ ಆಚೆ ಬರ್ತಿದೆಯೇನೋ ಅನ್ನೋಷ್ಟು ಕೋಲ್ಡ್ ಇತ್ತು. ಈಗ ಚಳಿಗಾಲ ಬೇರೆ ಇರೋದ್ರಿಂದ ತುಂಬ ಅಂದರೆ ತುಂಬ ತಣ್ಣಗಿತ್ತು. ಅಲ್ಲಿ ಕೆಳಗಡೆ ಇಳಿದೋಗೋಕ್ಕೆ ಸ್ಟೆಪ್ಸ್ ಇದೆ. ಕೆಳಗಡೆ ಹೋಗಿ ಅಲ್ಲಿ ನೀರಲ್ಲಿ ಫೋಟೋಸ್ ಎಲ್ಲ ತೊಗೊಂಡು ಬರ್ಬೋದು. ನಾವು ಕೆಳಗಡೆ ಹೋಗಿ ಅಲ್ಲೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಸ್ವಲ್ಪ ಆಟ ಆಡ್ಕೊಂಡು ಬಂದ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ಆನ್ ದ ವೇ ಅಲ್ಲಿ ಜಪಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ನಾವು ಅಲ್ಲಿಗೆ ಹೋಗಲಿಲ್ಲ. ಇಲ್ಲೊಬ್ಬರು ಗಾಂಧಿ ತಾತ ಥರ ವೇಷ ಹಾಕ್ಕೊಂಡು ನಿಂತಿದ್ದಾರಲ್ಲ, ಇದು ಸ್ಟ್ಯಾಚ್ಯೂ ಅಲ್ಲ, ಮನುಷ್ಯ. ಈ ವ್ಯಕ್ತಿ ನಾವು ಪ್ರತಿ ವರ್ಷ ಹೋದಾಗಲೂ ನೋಡ್ತೀನಿ, ಇದೇ ಪೋಸಲ್ಲೇ ನಿಂತಿರ್ತಾರೆ. ಆದರೆ ಇವರು ನೋಡಿದಾಗ ಅನಿಸ್ತಾ ಇತ್ತು ಜೀವನ ಎಲ್ರಿಗೂ ಒಂದೇ ಥರ ಇಲ್ಲ, ಹೊಟ್ಟೆ ಪಾಡಿಗೋಸ್ಕರ ಏನೆಲ್ಲ ಕಷ್ಟಪಡಬೇಕು ಅಂತ. ಇಲ್ಲಿ ಒಳಗಡೆ ಯಾವುದೂ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಬಿಡಲಿಲ್ಲ. ಬಟ್ ಅಲ್ಲೇ ಒಂದು ಮರದ ಕೆಳಗಡೆ ಆಂಜನೇಯದು ವಿಗ್ರಹ ಇತ್ತು. ಎಲ್ಲರೂ ಕಾಯಿನ್ ಇಡ್ತಾಯಿದ್ರು. ಮನಸ್ಸಲ್ಲಿ ಏನಾದರೂ ಕೋರಿಕೆ ಇದ್ದರೆ ನೆನಪಿಸ್ಕೊಂಡು ಅಲ್ಲಿ ಒಂದು ಕಾಯಿನ್ ಇಟ್ಟರೆ ಕೋರಿಕೆ ಈಡೇರೋದಾದರೆ ಅದು ಅಲ್ಲೇ ಕೂರುತ್ತಂತೆ, ಇಲ್ಲಾಂದರೆ ಕೆಳಗಡೆ ಬಿದ್ದೋಗುತ್ತೆ ಅಂತ ಹೇಳಿದ್ರು. ನಾನು ಮನಸ್ಸಲ್ಲಿ ಏನೋ ನೆನೆಸ್ಕೊಂಡು ಕಾಯಿನ್ ಇಟ್ಟೆ. ನನ್ನ ಕಾಯಿನ್ ಬಿಡಲಿಲ್ಲ, ಬದಲಾಗಿ ದೇವ್ರ ರೈಟ್ ಸೈಡಿಂದ ಒಂದು ಕಾಯಿನ್ ಬಿತ್ತು. ಏನೋ ಒಂಥರ ಖುಷಿ ಆಗ್ತಿತ್ತು. ಸೊ ಫೈನಲಿ ದಿಸ್ ಇಸ್ ಟೈಮ್ ಟು ಲೀವ್ ತಿರುಮಲ. ಸೊ ಇದು ಎಕ್ಸಿಟ್ಟು. ನಾವು ಆಲ್ಮೋಸ್ಟ್ ತಿರುಮಲ ಬಿಡೋ ಅಷ್ಟರಲ್ಲಿ 1 o'clock ಆಗಿತ್ತು. ಸೊ ಲಾಸ್ಟ್ ಒನ್ ಕ್ಲಿಪ್ಪಿಂಗ್ ಫ್ರಮ್ ತಿರುಮಲ. ಆನ್ ದ ವೇ ಬರ್ತಾ ಒಂದು ವಾಟರ್ಫಾಲ್ ಕಾಣಿಸ್ತಾ ಇತ್ತು. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ಎಂಟ್ರೆನ್ಸ್ ಒಂದು ಕಡೆ ಇರುತ್ತೆ, ಎಕ್ಸಿಟ್ ಒಂದು ಕಡೆ ಇರುತ್ತೆ. ಇಲ್ಲಿ ವಾಟರ್ಫಾಲ್ದೊಂದು ಕ್ಲಿಪ್ಪಿಂಗ್ ತೊಗೊಂಡು ತಿರುಮಲದಿಂದ ಕೆಳಗಡೆ ಇಳಿದು ತಿರುಪತಿಗೆ ಬಂದ್ವಿ. ತಿರುಪತಿಯಲ್ಲಿ ಗೋವಿಂದರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿ ಬಂದ್ವಿ. ಇದು ತುಂಬ ದೊಡ್ಡ ದೇವಸ್ಥಾನ, ತಿರುಪತಿ ಸಿಟಿ ಒಳಗಡೆ ಇರೋದು. ಇಲ್ಲೂ ಅಷ್ಟೇ ಫೋನ್ ಅಲೋ ಮಾಡಲ್ಲ. ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ರಿಟರ್ನ್ ಬರ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಶ್ರೇಯಾ ಟಾಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.